ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಒಂದೇ ಸ್ಟೆಪ್ಪಲ್ಲಿ ಮುಗಿಸುವಂಥ ಕ್ರೋಶಿ ಡಿಸೈನ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಟ್ರಸ್ಟ್ ಮೀ, ವಿತಿನ್ 1 ಅವರಲ್ಲಿ ಈ ಡಿಸೈನ ನೀವು ಫುಲ್ ಸಾರಿಗೆ ಕಂಪ್ಲೀಟ್ ಮಾಡ್ಕೋಬೋದು. ಇಲ್ಲಿ ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಥರ 2 mm ಸೈಜ್ ಗೋಲ್ಡ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಸೊ ಬಿಗಿನರ್ಸ್ ಕೂಡ ಈ ಡಿಸೈನ ಎಫರ್ಟ್ಲೆಸ್ ಆಗಿ ಟ್ರೈ ಮಾಡ್ಬೋದು. ಸೊ ಇಲ್ಲಿ ರೈಟ್ ಸೈಡಿಂದನೇ ಡಿಸೈನ ಸ್ಟಾರ್ಟ್ ಮಾಡಬೇಕು. ಫಸ್ಟು ಒಂದು ನಾಟನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ನಾಟ್ ಫಿಕ್ಸ್ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಸೊ ಫಾರ್ ಎಕ್ಸ್ಟ್ರಾ ಸೆಕ್ಯೂರ್ ಈ ರೀತಿ 2 ಸಲ ನಾವು ಲಾಕ್ ಮಾಡ್ಕೊಳೋದ್ರಿಂದ ನಾಟ್ ಅನ್ನೋದು ಬಿಚ್ಕೊಳೋದಿಲ್ಲ, ಎಕ್ಸ್ಟ್ರಾ ಸೆಕ್ಯೂರ್ ಆಗಿರುತ್ತೆ ಅಷ್ಟೇ. ಇಲ್ಲಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ಆಬ್ವಿಯಸ್ಲಿ ಇದು ಒಂದೇ ಸ್ಟೆಪ್ಪಲ್ಲಿ ವರ್ಕ್ ಮಾಡೋದು ಈ ಡಿಸೈನ್. ಸೊ ಬೇಸ್ನ ನಿಲ್ಲದೆ ಇರೋ ಕಾರಣ ಡೈರೆಕ್ಟಾಗಿ ಪಲ್ಲುಗೆ ನಾವು ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ಲ್ಯಾಂಟಿಂಗ್ ಆಗಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಸೊ ಡಬಲ್ ಕ್ರೋಶೆ ಮಾಡ್ಕೊಂಡಿದ ನಂತರ ಒಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬೀಡನ್ನ ದಾರದಲ್ಲಿ ಪುಷ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ಈ ರೀತಿ ಫಾಲೋಡ್ ಬೈ ಚೈನ್ಸ್, ಅಂದರೆ 2 ಅಥವಾ 3 ಚೈನನ್ನು ಹಾಕ್ಕೊಳ್ಳಿ. ಆವಾಗ ಅಲ್ಲಿ ಪಿಕೋ ಸ್ಟಿಚ್ ಬರುತ್ತೆ ಇವಾಗ. ಸೊ ಈ ರೀತಿ 2 or 3 ಚೈನ್ಸ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಅದನ್ನು ಫಿಕ್ಸ್ ಮಾಡಿಕೊಂಡಾಗ ಬೀಡ್ ಮೇಲ್ಗಡೆ ಪಿಕೋ ಸ್ಟಿಚ್ ಅನ್ನೋದು ಫಾರ್ಮ್ ಆಗುತ್ತೆ. ನೋಡಿ ಈ ರೀತಿ ಬರುತ್ತೆ. ಮತ್ತೆ ಏನು ಮಾಡ್ತೀನಿ, ಅನ್ನೋದು ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ಸೇಮ್ ಪಾಯಿಂಟ್, ಪ್ರೀವಿಯಸ್ ಡಬಲ್ ಕ್ರೋಶೆ ಎಲ್ಲಿ ಮಾಡಿದೆ ಸೊ ಅದೇ ಪಾಯಿಂಟಲ್ಲೇ ಒಂದು ಡಬಲ್ ಕ್ರೋಶೆ ಮಾಡಿ ಒಂದು ಬೀಡನ್ನು ಆ್ಯಡ್ ಮಾಡ್ತೀನಿ. ಸೊ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ 3 ಚೈನ್ಸ್ ಹಾಕ್ಕೊಳ್ಬೇಕು. ಬೀಡ್ ಲಾಕ್ ಮಾಡೋದನ್ನು ಕೂಡ 1 ಚೈನ್ ಅಂತ ಕನ್ಸಿಡರ್ ಮಾಡಿ ಇಲ್ಲಿಂದ ಮತ್ತೆ ನಾನು 2 ಚೈನ್ಸನ್ನು ಹಾಕ್ಕೊತೀನಿ. ಈ ರೀತಿ ಚೈನ್ಸ್ ಹಾಕಿದ್ಮೇಲೆ ನಾವೇನಲ್ಲಿ ಡಬಲ್ ಕ್ರೋಶೆ ವರ್ಕ್ ಮಾಡಿರ್ತೀವಿ ಅದೇ ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ 3 ಚೈನಲ್ಲಿ ಫಿಕ್ಸ್ ಮಾಡಿದ್ರೆ ಒಂದು ಪಿಕೋ ಸ್ಟಿಚ್ ಫಾರ್ಮ್ ಆಗುತ್ತೆ. ಈ ಥರ ಒಂದು 5 ರಿಂದ 6 ಡಬಲ್ ಕ್ರೋಶೆನ ನೀವು ವರ್ಕ್ ಮಾಡ್ಕೊಬೋದು. ಸೊ ನಾನು ಒಂದೇ ಪಾಯಿಂಟಲ್ಲೇ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಪಕ್ಕದಲ್ಲಿ, ಅಂದರೆ ಒಂದು ಡಬಲ್ ಕ್ರೋಶೆ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ, ಈ ರೀತಿ ಬೇಕಾದರೂ ಮಾಡ್ಕೊಬೋದು. ಬಟ್ ನಾನು ಎಲ್ಲ ಡಬಲ್ ಕ್ರೋಶೆನೂ ಒಂದೇ ಪಾಯಿಂಟ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಬೀಡ್ ಹಾಕಿಬಿಟ್ಟು ಮತ್ತು 3 ಚೈನ್ಸ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಿದ್ರೆ ಈ ರೀತಿ ಡಿಸೈನ್ ಬರುತ್ತೆ. ಹಾಗೆ ನೀವಿಲ್ಲಿ ಇನ್ಸ್ಟೆಡ್ ಆಫ್ ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆನೂ ಹಾಕ್ಕೊಳ್ಬೋದು. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ವರ್ಕ್ ಮಾಡೋದನ್ನ ಟ್ರಿಪಲ್ ಕ್ರೋಶೆ ಅಂತ ಕರೀತಾರೆ. ಸೊ ಇಲ್ಲಿ ಟ್ರಿಪಲ್ ಕ್ರೋಶೆ ಹಾಕಿ ಆ್ಯಸ್ ಯೂಶುವಲ್ ಬೀಡನ್ನ ಹಾಕ್ಬಿಟ್ಟು ಮತ್ತು 3 ಚೈನ್ಸ್ ಹಾಕಿ ಪಿಕೋ ಸ್ಟಿಚ್ ಬೇಕಾದರೂ ನೀವು ವರ್ಕ್ ಮಾಡ್ಬೋದು. ತುಂಬ ಬೇಗ ಮುಗಿಬೇಕು ಡಿಸೈನ್ ಅಂತಂದರೆ ಈ ರೀತಿ ಡಬಲ್ ಕ್ರೋಶೆನ ಹಾಕ್ಕೊಂಡು ವರ್ಕ್ ಮಾಡಿ 1 hour ಸಾಕು ಅನಿಸುತ್ತೆ. ನೀವು 1 hour ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಬೋದು. ಅರ್ಜೆಂಟಾಗಿ ಒಂದು ಸಿಂಪಲ್ ಡಿಸೈನ ಹಾಕಬೇಕು ಅಂತಂದರೆ ಈ ಡಿಸೈನ ಖಂಡಿತ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಜಸ್ಟ್ 5 ಡಬಲ್ ಕ್ರೋಶೆನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ 5 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತೀನಿ. ನೀವು ಡಬಲ್ ಕ್ರೋಶೆನ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಬೋದು, 6, 7 ಈ ರೀತಿ ಜಾಸ್ತಿ ಬೇಕಾದರೂ ವರ್ಕ್ ಮಾಡ್ಬೋದು. ಜಾಸ್ತಿ ಡಬಲ್ ಕ್ರೋಶೆಸ್ ಹಾಕಿದಾಗ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಾನಿಲ್ಲಿ ಚಿಕ್ಕದಾಗಿಯೇ ಆರ್ಚ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ದ ರೀಸನ್ ಜಸ್ಟ್ 5 ಡಬಲ್ ಕ್ರೋಶೆಸ್ನ ವರ್ಕ್ ಮಾಡ್ತಾ ಇದ್ದೀನಿ. ಪಿಕೋ ಸ್ಟಿಚ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಬೀಡ್ ಹಾಕಿಬಿಟ್ಟು ಬೀಡ್ ಮೇಲೆ ಪಿಕೋ ವರ್ಕ್ ಮಾಡೋದ್ರಿಂದ ಡಿಸೈನು ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಆರ್ಚ್ ಬಂದಿದೆ. ನೆಕ್ಸ್ಟ್ ಇವಾಗ ನಾನು ಕಂಬ ವರ್ಕ್ ಮಾಡಿ ಆರ್ಚನ್ನು ಫಿಕ್ಸ್ ಮಾಡ್ಕೊತೀನಿ. ಸೊ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಮಾಡ್ತಾ ಇಲ್ಲ, ಅದರ ಬದಲು ನೀಡಲ್ ಮೇಲೆ 1 ಸಲ ದಾರ ತೊಗೊಂಡು ಆರ್ಚ್ ಎಲ್ಲಿಗೆ ಎಂಡಾಗುತ್ತೆ ನೋಡಿಕೊಂಡು ಅಲ್ಲಿ ನೀಡಲ್ನ ಬಟ್ಟೆಗೆ ಇನ್ಸರ್ಟ್ ಮಾಡಿ ದಾರ ತೆಗೆದು ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಈ ರೀತಿ ಒಂದು ಕಂಬನ ವರ್ಕ್ ಮಾಡ್ತೀನಿ. ಇದಾದಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಕಂಬ, ನೆಕ್ಸ್ಟ್ ಇನ್ನೂ ಒಂದು ಕಂಬ ಮಾಡ್ಕೊತಾ ಇದ್ದೀನಿ. ಟೋಟಲ್ ಆಗಿ ಆರ್ಚ್ ಆದಮೇಲೆ 3 ಕಂಬನ ವರ್ಕ್ ಮಾಡ್ತೀನಿ. ಸೊ ಇಲ್ಲಿ ಕಂಬಗಳು ವರ್ಕ್ ಮಾಡಬೇಕಾದ್ರೆ ಗ್ಯಾಪ್ ಕೊಡ್ತಾ ಇಲ್ಲ, ಪಕ್ಕದಲ್ಲೇ 3 ಕಂಬನ ಮಾಡ್ಕೊಂಡಿದ್ದೀನಿ ಈ ರೀತಿ. ಇಲ್ಲಿಂದ ಮತ್ತೆ 3 or 4 ಚೈನ್ಸ್ ಹಾಕ್ಕೊಳ್ಳಿ, ಅಂದರೆ ಈ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ನೀವು 3 ಚೈನ್ಸ್ ಬೇಕಾದರೂ ಹಾಕ್ಬೋದು ಅಥವಾ 4 ಚೈನ್ ಬೇಕಾದರೂ ಹಾಕ್ಕೊಳ್ಬೋದು. ಅದಾದಮೇಲೆ ಮತ್ತೆ ಆ 3 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಕಂಬ ವರ್ಕ್ ಮಾಡಬೇಕು. ಅಲ್ಲಿಂದ ಮತ್ತೆ ಇನ್ನು 2 ಕಂಬ, ಟೋಟಲಾಗಿ 3 ಕಂಬ ಬರುತ್ತೆ. ಅಂದರೆ ಚೈನ್ ಬಿಫೋರ್ ಕೂಡ 3 ಕಂಬ ಇದೆ. ಸೊ ಚೈನ್ಸ್ ಆದಮೇಲೂ 3 ಕಂಬನ ಹಾಕ್ಕೊಬೇಕು. ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಟೈ ಮಾಡೋದು. ಸೊ ಪ್ರತಿಯೊಂದು ಆರ್ಚ್ ಆದಮೇಲೂ ಇಲ್ಲಿ ಕುಚ್ಚು ಟೈ ಮಾಡ್ತಾಯಿದ್ದೀನಿ ಈ ಡಿಸೈನ್ಗೆ. ಇಲ್ಲಿಂದ ಮತ್ತೆ ಆರ್ಚನ್ನು ಸ್ಟಾರ್ಟ್ ಮಾಡಬೇಕು. ನೀಡಲ್ ಮೇಲೆ ಮತ್ತೆ 1 ಸಲ ದಾರ ತೊಗೊಂಡು ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಕೊಳ್ಳಿ.
ಪ್ರೀವಿಯಸ್ ಕಂಬ ಏನು ವರ್ಕ್ ಮಾಡಿದ್ರಿ ಅಲ್ಲಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ಲ್ಯಾಂಟಿಂಗ್ ಆಗಿ ಒಂದು ಡಬಲ್ ಕ್ರೋಶೆನ ಮಾಡಿಕೊಂಡು ಆಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ ಅಲ್ಲಿಂದ 3 ಚೈನ್ಸ್ ಹಾಕಿ ಅದೇ ಡಬಲ್ ಕ್ರೋಶಿಗೆ ಅದನ್ನು ಸಿಂಗಲ್ ಕ್ರೋಶಿಂದ ಫಿಕ್ಸ್ ಮಾಡಿದಾಗ ಕಂಬ ಬೀಡ್ ಮತ್ತು ಪಿಕೋ ಸ್ಟಿಚ್ ಎಲ್ಲನೂ ಒಂದೇ ಡಿಸೈನಲ್ಲಿ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಹತ್ತತ್ರ ಕುಚ್ಚಬೇಡ ಅಂದರೆ ಅದನ್ನು ದೂರಕ್ಕೆ ಕೂಡ ನೀವು ವರ್ಕ್ ಮಾಡ್ಬೋದು. 3-4 ಆರ್ಚ್ ಆದಮೇಲೆ ಕಂಬಗಳನ್ನ ಹಾಕಿ ಕುಚ್ಚು ಟೈ ಮಾಡ್ಬೋದು. ಜೊತೆಗೆ ಇಲ್ಲಿ ನಾನು ಜಸ್ಟ್ 3 ಕಂಬ ವರ್ಕ್ ಮಾಡಿದ್ದೀನಿ, ನೀವು ಅಲ್ಲಿ 4-5 ಈ ರೀತಿ ಜಾಸ್ತಿ ಕೂಡ ಹಾಕೊಳ್ಬೋದು. ಸೊ ಕಂಪ್ಲೀಟ್ ಮಾಡಿ ಕುಚ್ಚು ಟೈ ಮಾಡಿ ಫೈನಲ್ ಲುಕ್ ಹೇಗೆ ಕಾಣುತ್ತೆ ತೋರಿಸ್ತೀನಿ. ಸೊ ನೋಡ್ಬೋದು ಕಂಪ್ಲೀಟ್ ಆದಮೇಲೆ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ನಾನು ಇದನ್ನು ಸ್ಯಾರಿಗೆ ವರ್ಕ್ ಮಾಡಿದ್ದು ಈ ಪರ್ಟಿಕ್ಯುಲರ್ ಡಿಸೈನ, ಬಟ್ ವಿಡಿಯೋ ಮಾಡ್ಕೊಳೋದಕ್ಕೆ ನನಗೆ ಟೈಮ್ ಆಗಿರಲಿಲ್ಲ, ಹಾಗಾಗಿ ಒಂದು ಸ್ಯಾಂಪಲ್ ಕ್ಲಾತ್ ಮೇಲೆ ವರ್ಕ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ಫೈನಲ್ ಲುಕ್ ಮಾತ್ರ ಸ್ಯಾರಿಗೆ ಯಾವ ರೀತಿ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಹೇಳ್ದೆ ಅಲ್ಲ 1 ಅವರಲ್ಲಿ ನಾನಂತೂ ಕಂಪ್ಲೀಟ್ ಮಾಡಿಕೊಂಡೆ ಈ ಡಿಸೈನ. ಹಾಗೆ ಪ್ರೈಸ್ ಬಂದು 400 to 450 ಚಾರ್ಜ್ ಮಾಡ್ಬೋದು. ಸೊ ಕಮ್ಮಿ ಜಾಸ್ತಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನು ನೋಡಿಕೊಂಡು ನೀವು ಪ್ರೈಸಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. Bye bye.